ಚಿಂತಾಮಣಿಯಲ್ಲಿ ರೈತರಿಗೆ ಭೂ ಪರಿಹಾರ ಚೆಕ್ ವಿತರಣೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ ಭಯ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಕೈಗಾರಿಕಾ ಪ್ರದೇಶದ ಭೂ ಸಂತ್ರಸ್ತ ರೈತರಿಗೆ ಭೂ ಪರಿಹಾರದ ಚೆಕ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕಸಬಾ ಹೋಬಳಿಯ ಬಡಗಾವಾರಹಳ್ಳಿ ಹಾಗೂ ಮುರುಗಮಲ್ಲ ಹೋಬಳಿಯ ಕನಿಶೆಟ್ಟಿಹಳ್ಳಿ ಗ್ರಾಮಗಳ ಭೂ ಸಂತ್ರಸ್ತ ರೈತರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚೆಕ್ ವಿತರಿಸಿ ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಭರವಸೆ ನೀಡಿದ್ದಾರೆ. ಹೌದು, ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಜಮೀನು ಬಿಟ್ಟುಕೊಟ್ಟ ರೈತರಿಗೆ ಪರಿಹಾರ ತಲುಪಿಸುವ ಕೆಲಸ ಭರದಿಂದ ಸಾಗಿದೆ. ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಡಗವಾರಹಳ್ಳಿ ಮತ್ತು ಕನಿಶೆಟ್ಟಿಹಳ್ಳಿ ಗ್ರಾಮಗಳ ರೈತರಿಗೆ ಮೊದಲ ಹಂತದ ಭೂ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು. ಕಸಬಾ ಹೋಬಳಿಯ ಬಡಗವಾರಹಳ್ಳಿ ಮತ್ತು ಮುರುಗಮಲ್ಲ ಹೋಬಳಿಯ ಕನಿಶೆಟ್ಟಿಹಳ್ಳಿ ಗ್ರಾಮಗಳ ಕೈಗಾರಿಕಾ ಭೂ ಸಂತ್ರಸ್ತರಿಗೆ ಪರಿಹಾರ, ಮೊದಲ ಹಂತದ ಪರಿಹಾರ ಸದ್ಯಕ್ಕೆ ಭೂಮಿಯ ಮೌಲ್ಯಕ್ಕೆ ಅನುಗುಣವಾಗಿ ಮೊದಲ ಹಂತದ ಚೆಕ್ ವಿತರಣೆ ಮಾಡಲಾಗಿದ್ದು, ಇತರ ನಷ್ಟಗಳಿಗೆ ಮುಂದಿನ ಹಂತದಲ್ಲಿ ಹಣ, ಜಮೀನಿನಲ್ಲಿರುವ ಗಿಡ ಮರಗಳು, ಶೆಡ್ಗಳು ಹಾಗೂ ಬೋರ್ವೆಲ್ಗಳಿಗೆ ಪ್ರತ್ಯೇಕ ಪರಿಶೀಲನೆ ನಡೆಸಿ ಮುಂದಿನ ಹಂತದಲ್ಲಿ ಪರಿಹಾರ ನೀಡಲಾಗುವುದು. ಉದ್ಯೋಗಾವಕಾಶ ಹೆಚ್ಚಳ, ಕೈಗಾರಿಕಾ ವಲಯ ಸ್ಥಾಪನೆಯಿಂದ ಚಿಂತಾಮಣಿ ತಾಲೂಕಿನ ಸ್ಥಳೀಯ ಯುವಕ ಯುವತಿಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಶಾಸಕರು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಏನು ಹೇಳಿದ್ದಾರೆ ಕೇಳೋಣ. ಬಡಗವಾರಹಳ್ಳಿ ಹಾಗೂ ಕನಿಶೆಟ್ಟಿಹಳ್ಳಿ ಗ್ರಾಮಗಳ ರೈತರು ಕೈಗಾರಿಕಾ ಪ್ರದೇಶಕ್ಕಾಗಿ ಜಮೀನು ನೀಡಿ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಅವರಿಗೆ ಇವತ್ತು ಭೂ ಪರಿಹಾರದ ಚೆಕ್ ವಿತರಣೆ ಮಾಡಲಾಗ್ತಿದೆ. ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಸಂಪೂರ್ಣ ಪರಿಹಾರ ಒದಗಿಸಲು ನಾವು ಬದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ವಿರೋಧವಿಲ್ಲದೆ ತಾಲೂಕಿನ ಅಭಿವೃದ್ಧಿಗೆ ಭೂಮಿ ನೀಡಿದ ರೈತರಿಗೆ ಶಾಸಕರು ಧನ್ಯವಾದ ಅರ್ಪಿಸಿದ್ದು, ಪರಿಹಾರ ಹಣ ನೇರವಾಗಿ ಅರ್ಹ ರೈತರಿಗೆ ತಲುಪುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಫೈರ್ ನ್ಯೂಸ್ ಕನ್ನಡ ಚಾನೆಲ್. ರೈತರಿಗೆ 21,28,00,000 ಇವತ್ತು ನಾವು ಅವರಿಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನ ಮುಂದೆ ಮಾಲ್ಕಿ ಬೋರ್ವೆಲ್ ಮತ್ತೊಂದಿದ್ರೆ ಅದು ನೆಕ್ಸ್ಟ್ ಕೊಡ್ತೀವಿ. ಈಗ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರುವಂತದ್ದು. ಗಿಡ ಮಾಲಕಿಗಳು ಬೇರೆ ಇಲ್ಲ. ಈಗ ಮಾವು ಕತ್ತರಿದ್ದು, ಆಮೇಲೆ ಶೆಡ್ ಇದ್ದು, ಆಮೇಲೆ ಬೋರ್ವೆಲ್ ಇದ್ರೆ ಅದ್ರದ್ದು ಪ್ರತ್ಯೇಕವಾಗಿ ಅದು ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಈಗ ಮುಖ್ಯವಾಗಿ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರೋದು. ಈಗ ಕನ್ಸೆಟ್ಟಳ್ಳಿ, ಸೋಮಯಾಜನಹಳ್ಳಿ ಈ ಭಾಗದ್ದು ಇನ್ನ ಕೆಲವು ಫೈಲ್ಗಳಿದಾವೆ. ಕೆಲವು ಕಂದಾಯ ಇಲಾಖೆಯಲ್ಲಿ ಕೆಲವು ದಾಖಲೆಗಳ ಲಭ್ಯತೆ ಇಲ್ಲದೆ ಇರೋ ಕಾರಣದಿಂದ ಅದನ್ನ ಇವತ್ತು ನಾವು ತಹಸೀಲ್ದಾರ್ ಅವರು, ಅದಕ್ಕೆ ನಾನು ಪ್ರತಿಯೊಂದು ಸಭೆಯಲ್ಲೂ ತಹಸೀಲ್ದಾರ್ ಸಂಬಂಧಪಟ್ಟವರನ್ನ ಕೂರಿಸ್ಕೊಂಡು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲರಿಗೂ ಪರಿಹಾರ ಸಿಗುವಂತದಕ್ಕೆ ಮಾಡ್ತಾ ಇದೀವಿ. ಕೆಲವ್ರಿಗೆ ಏನಾದ್ರು ಕೆಲವು ದಾಖಲೆಗಳು ಇಲ್ಲದೆ ಪಕ್ಷದಲ್ಲಿ ಅದಕ್ಕೆ ಬೇರೆ ರೀತಿಯಾಗಿ ಅವರಿಗೆ ಸಲಹೆ ಕೊಟ್ಟು ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಿಕೊಂಡು ಮುಂದೆ ಅದನ್ನ ಕೋರ್ಟ್ ಅಲ್ಲಿ ಅವರು ಅದನ್ನ ಪರಿಹಾರ ಪಡಿಸ್ಕೊಳ್ಳುವಂತದಕ್ಕೂ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ. ಇನ್ನು ಹುಡುಗಾಗೆ ಕಾಕ್ತಿ ದಿಗೂರು ಆ ಭಾಗದ್ದು ಅದಕ್ಕೆ ಈಗ ಒಂದು 10 ಫೈಲ್ ರೆಡಿ ಆಗಿದೆ. ಇನ್ನ ಒಂದು ಸ್ವಲ್ಪ ಫೈಲ್ಗಳು ಬಾಕಿ ಇದಾವೆ. ಅದಕ್ಕೆ ನಾನು ಅನುದಾನ ಬಿಡುಗಡೆ ಮಾಡಿಸ್ತೀನಿ. ಈಗ ಎಷ್ಟು ಅಂತ ಹೇಳಿ ಅವ್ರನ್ನ ಅಧಿಕಾರಿಗಳು ಕೇಳಿ ಮುಂದಿನ ಹಂತದ ಅನುದಾನವನ್ನ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಈಗ ನಾವು ಇದನ್ನ ಪೂರ್ಣ ಮಾಡಬೇಕು. ಯಾಕಂದ್ರೆ ಮೊದಲನೇ ಹಂತದ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನು 2 ತಿಂಗಳಿಗೆ ರಸ್ತೆ ಇವೇನು ಲೇಔಟ್ ಫಾರ್ಮೇಶನ್ ಏನಿದೆ, ಇಂಡಸ್ಟ್ರಿ ಲೇಔಟ್, ಅದರ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಬಹುಶಃ 2 ತಿಂಗಳಲ್ಲಿ ಅದನ್ನ ಶುರು ಮಾಡುವಂತದಕ್ಕೆ ಮಾಡಬೇಕು. ಈಗ 2ನೇ ಹಂತದ್ದು ಇನ್ನೊಂದು 1000 ಚಿಲ್ಲರೆ ಎಕರೆ ಏನು ಗುರುತಿಸಿದೀವಿ, ಅದರದ್ದು ಜಾಯಿಂಟ್ ಮೆಜರ್ಮೆಂಟ್ ಪ್ರಗತಿಯಲ್ಲಿದೆ. ಬಹುಶಃ ಇನ್ನೊಂದು 10 ದಿವಸದಲ್ಲಿ ಪೂರ್ಣ ಆಗುತ್ತೆ. ಅದಾದ್ಮೇಲೆ ಅದಕ್ಕೂ ಬೆಲೆ ನಿಗದಿ ಮಾಡ್ತೀವಿ. ಅದಾದ ನಂತರ ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರಿಗೆ ಪರಿಹಾರದ ಮೊತ್ತವನ್ನ ಅದಕ್ಕೆ ಅವ್ರಿಗೂ ನಾವು ತೀರ್ಮಾನ ಮಾಡುವಂತದ್ದಾಗುತ್ತೆ. ಈಗ ಒಡ್ಡಳ್ಳಿದು 611 12 ಎಕರೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರದ್ದು ಜಿಲ್ಲಾಧಿಕಾರಿಗಳು ನಾಳೆ ರೇಟ್ ಫಿಕ್ಸೇಷನ್ ಸಭೆ ಕರೆದಿದ್ದಾರೆ. ಅದಕ್ಕೆ ಅವರೆಲ್ಲ ರೈತರು ಮಾತಾಡಬೇಕು ಅಂತ ಬಂದಿದ್ದಾರೆ. ಈಗ ನಾಳೆ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ನಾವ್ಯಾರು ಇರೋದಿಲ್ಲ, ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಅವರ ಹಂತದಲ್ಲಿ ಅವರಿಗೆ ಬೆಲೆ ನಿಗದಿ ಮಾಡುವಂತ ಒಂದು ಸಭೆ ಇದೆ ನಾಳೆ. ಅದರಿಂದ ಈ ರೀತಿ ಒಂದೊಂದಾಗಿ ನಾವು ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇವೆಲ್ಲ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ. ಇನ್ನ ಮಸ್ದೇನಹಳ್ಳಿ ಭಾಗದಲ್ಲಿ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ. ಗಿಡ ಮಾಲಿಕೆಗಳದ್ದು ಕೊಟ್ಟಿದ್ದೀವಿ. ಇನ್ನ ಒಂದು 3 ಕೋಟಿ ಅವಶ್ಯಕತೆ ಇದೆ, ಅದನ್ನು ಬಿಡುಗಡೆ ಮಾಡಿಸ್ತೀವಿ. ಕೊಟ್ಬಿಟ್ರೆ ಬಹುತೇಕ ಗಿಡ ಮಾಲಿಕೆಗಳದ್ದು ಪರಿಹಾರ ಆಗುತ್ತೆ. ಮೊದಲಿ ಏನೋ
ಅಭಿವೃದ್ಧಿ ಹೊಂದಿರತಕ್ಕಂಥ ಭೂಮಿ ಕೊಡುವಂಥದ್ದು, ಅದು ಇನ್ನು ಬಹುಶಃ ಇನ್ನೊಂದು ತಿಂಗಳು, ಮ್ಯಾಕ್ಸಿಮಮ್ ಒಂದು ತಿಂಗಳು, ಒಂದೂವರೆ ತಿಂಗಳೊಳಗೆ, ಯಾಕಂದ್ರೆ ಅದು ಒಂದೊಂದು ಫೈಲ್ ಹಾಕಬೇಕು. ಅವ್ರಿಗೆಲ್ಲ ಜಾಗ ನಿಗದಿ ಮಾಡಿದ್ದೀವಿ. ಅವರಿಗೆ ಪರಿಹಾರದ ಬದಲು ಅವರು ಅಭಿವೃದ್ಧಿ ಹೊಂದಿರತಕ್ಕಂಥ ಜಾಗ ಕೇಳಿದ್ದಾರೆ, ಅದನ್ನು ಗುರುತಿಸಿದ್ದೀವಿ. ಅದು ಕೊಟ್ಟ ಮೇಲೆ ಬಹುತೇಕ ನಮಗೆ ಮಸ್ದೇನಹಳ್ಳಿದೇನು ಬಹಳ ವರ್ಷಗಳ ಸಮಸ್ಯೆ ಇತ್ತು, ಅದೊಂದು ರೀತಿಯ ಹಂತಕ್ಕೆ ಬರುವಂಥದ್ದು ಒಂದು ಮುಕ್ತಾಯ ಆಗುತ್ತೆ. ಈಗಾಗಲೇ ಬಹಳಷ್ಟು ಜನ ಕೈಗಾರಿಕೆಗಳು ಮಂಜೂರಾತಿ ಆಗಿರ್ತಕ್ಕಂಥವರು ಸ್ಥಾಪನೆಗೆ ಈಗಾಗಲೇ ಅವರು ಕಾಂಪೌಂಡ್ ಹಾಕೊಂಡು ಈಗ ಕೆಲಸ ಶುರು ಮಾಡುವಂಥದ್ದು ಪ್ರಾರಂಭ ಆಗಿದೆ. ಸಣ್ಣ ಪುಟ್ಟ ಈಗ ಏನು ಬದಲಿ ಜಾಗ ಕೊಟ್ಟ ಮೇಲೆ ಇನ್ನು ಸಣ್ಣ ಪುಟ್ಟ ಉಳಿದಂತ ಸಮಸ್ಯೆಗಳು ಅಲ್ಲಿ ಪರಿಹಾರ ಆಗುತ್ತೆ. ಒಟ್ಟಿನಲ್ಲಿ ಈಗ ಬೇಗ ಸಿಕ್ಕಿದೆ. ಆಮೇಲೆ ನಾವು ಮೊನ್ನೆ ನಾನು ಎಲ್ಲ ಹೆಣ್ಣು ಮಕ್ಕಳು ನಮ್ಮ ತಾಲೂಕಿನವರೇ, ಬಹುತೇಕ 90% ನಮ್ಮ ತಾಲೂಕಿನವರೇ. ಅವ್ರಿಗೆ ಬಸ್ ವ್ಯವಸ್ಥೆ, ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆನ ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಹೋಗುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದರ ಬಳಕೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಹೆಣ್ಮಕ್ಳು ವಿಶೇಷವಾಗಿ ಅವರಿಗೆ ಅದು ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ಅವರೆಲ್ಲ ಆಟೋ ಇಟ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಈಗ ಅವ್ರಿಗೆ ಬರುವಂತ ಸಂಬಳದಲ್ಲಿ ಹೆಚ್ಚು ಅವರು ಅಲ್ಲಿಗೆ ಹೋಗುವಂತದಕ್ಕೆ ಸಾರಿಗೆ ಇದಕ್ಕೆ ವ್ಯವಸ್ಥೆಗೆ ಖರ್ಚಾಗ್ತಾ ಇತ್ತು. ಇವತ್ತು ಅದನ್ನು ತಪ್ಪಿಸಿದೀವಿ ನಾವು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸರ್ಕಾರಿ ಬಸ್ ಅಲ್ಲಿ ಮಹಿಳೆಯರಿಗೆ ಫ್ರೀ ಉಚಿತವಾಗಿದೆ ಪ್ರಯಾಣ. ಅದರಿಂದ ಹೆಚ್ಚು ಮಹಿಳೆಯರಿಗೆ ಅನುಕೂಲ ಆಗುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ಒಂದೊಂದಾಗಿ ಈಗ ಹೆಚ್ಚು ಇದಕ್ಕೆ ಒಂದು ಅನುಕೂಲ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಅದರಿಂದ ರೈತರು ಕೂಡ ಒಂದು, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ರೈತರು ಯಾರು ಇವತ್ತು ನಮ್ಮ ಉದ್ದೇಶ, ಕೈಗಾರಿಕೆ ಸ್ಥಾಪನೆ ಉದ್ದೇಶಕ್ಕೆ ಯಾರು ಇವತ್ತು ವಿರೋಧ ಮಾಡದೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ರೈತರಿಗೆ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ನೈಜ ಒಂದು ಪರಿಹಾರವನ್ನ ಕೊಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ. ನಾವು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.